ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಇಫ್ಕೋ ಟೋಕಿಯೋ ವಾರ್ಷಿಕ ಸಮಾವೇಶ ಉದ್ಘಾಟನೆ. 50,000 ರು ಲಂಚ ಪ್ರಕರಣದಲ್ಲಿ ಪಂಜಾಬ್ ಕೋ-ಆಪ್ ಇನ್ಸ್ಪೆಕ್ಟರ್ ಬಂಧನ. ಇಫ್ಕೋ ಟೋಕಿಯೋ ಅಧ್ಯಕ್ಷ ದಿಲೀಪ್ ಸಂಘಾನಿಯವರು ಜೈಪುರದಲ್ಲಿ ವಾರ್ಷಿಕ ವ್ಯಾಪಾರ ಸಮಾವೇಶ 2026 ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಅವರನ್ನು ಇಫ್ಕೋ ಟೋಕಿಯೋ ವ್ಯವಸ್ಥಾಪಕ ನಿರ್ದೇಶಕಿ ಸುಬ್ರತಾ ಮೊಂಡಾಲ್ ಮತ್ತು ಕಂಪನಿಯ ನಾಯಕತ್ವ ತಂಡವು ಸ್ವಾಗತಿಸಿತು. ಈ ಕಾರ್ಯಕ್ರಮವು ಸಾಂಪ್ರದಾಯಿಕ ರಾಜಸ್ಥಾನಿ ಸ್ವಾಗತ ನೃತ್ಯದೊಂದಿಗೆ ಪ್ರಾರಂಭವಾಯಿತು. ಇದು ಆವೋ ನೀ ಪದಾರೋ ಮಾರೋ ದೇಶ್ ಎಂಬ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ. ಅತಿಥಿಗಳಿಗೆ ಆತ್ಮೀಯ ಮತ್ತು ಹೃತ್ಪೂರ್ವಕ ಸ್ವಾಗತವನ್ನು ನೀಡಿತು. ಇಫ್ಕೋ ನಿರ್ದೇಶಕ ರಾಮ್ನಿವಾಸ್ ಗರ್ವಾಲ್, ನಿರ್ದೇಶಕ ರಮೇಶ್ ಕುಮಾರ್, ಇಫ್ಕೋ ಟೋಕಿಯೋ ನಿರ್ದೇಶಕ ಫ್ಯೂಜಿ ಮಟೋ-ಸಾನ್, ಸಲಹೆಗಾರ ಸಂಜೀವ್ ಚೋಪ್ರಾ, ಗುಜರಾತ್ ಮಹಿಳಾ ಕ್ರೆಡಿಟ್ ಕೋ-ಆಪರೇಟಿವ್ ಸೊಸೈಟಿಯ ಅಧ್ಯಕ್ಷೆ ಗೀತಾ ಸಂಘಾನಿ, ಇತರ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಈ ಸಮಾವೇಶವು ಇಫ್ಕೋ ಟೋಕಿಯೋದ ವ್ಯವಹಾರ ತಂತ್ರಗಳು ಮತ್ತು ಭವಿಷ್ಯದ ಬೆಳವಣಿಗೆಯ ಉಪಕ್ರಮಗಳ ಕುರಿತು ಚರ್ಚಿಸಲು ಹಿರಿಯ ನಾಯಕರನ್ನು ಒಗ್ಗೂಡಿಸಿತು. ಬರ್ನಾಲ ಜಿಲ್ಲೆಯ ತಾಪಾದಲ್ಲಿ ನಿಯೋಜಿತರಾಗಿದ್ದ ಸಹಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಹರ್ಷ ಬನ್ಸಾಲ್ ಅವರನ್ನು ಬಲಬೀಸುವ ಕಾರ್ಯಾಚರಣೆಯ ಸಂದರ್ಭದಲ್ಲಿ 50,000 ರು ಲಂಚ ಸ್ವೀಕರಿಸಿದ ಆರೋಪದ ಮೇಲೆ ಪಂಜಾಬ್ ವಿಜಿಲೆನ್ಸಿ ಬ್ಯೂರೋ ಬಂಧಿಸಿದೆ ಎಂದು ಮಾಧ್ಯಮ ವರದಿಗಳು ತಿಳಿಸಿವೆ. ತನ್ನ ನಿವೃತ್ತಿ ಬಾಕಿ ಹಣವನ್ನು ಬಿಡುಗಡೆ ಮಾಡಲು ಮತ್ತು ತನ್ನ ಪರವಾಗಿ ಇಲಾಖಾ ವಿಚಾರಣೆಯನ್ನು ಇತ್ಯರ್ಥಪಡಿಸಿಕೊಳ್ಳಲು ಇನ್ಸ್ಪೆಕ್ಟರ್ 1 ಲಕ್ಷ ರುಗೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಿ ನಿವೃತ್ತ ಸಹಕಾರಿ ಸಂಘದ ಕಾರ್ಯದರ್ಶಿ ಜಂಗ್ ಸಿಂಗ್ ಅವರು ನೀಡಿದ ದೂರಿನ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ. ದೂರಿನ ಮೇರೆಗೆ ಕಾರ್ಯನಿರ್ವಹಿಸಿದ ವಿಜಿಲೆನ್ಸಿ ಬ್ಯೂರೋ ಇನ್ಸ್ಪೆಕ್ಟರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಕಳಂಕಿತ ಕರೆನ್ಸಿಯನ್ನು ವಶಪಡಿಸಿಕೊಂಡಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಪ್ರಗತಿಯಲ್ಲಿದೆ.